ಕಟಾವು ಮಾಡಿದಾಗ ಒಂದು ದಿನ ಮುಂಚೆ ಫೋನ್ ಮಾಡಿದ್ರೆ ಬರ್ತಾರೆ. ನಾವು ಕಟಾವು ಮಾಡಿದ್ರೆ ಅವರೇ ಬಂದು ಬಾಕ್ಸಿಗೆಲ್ಲ ತುಂಬಿಕೊಂಡು ಇಲ್ಲೇ ಪ್ಯಾಕ್ ಮಾಡ್ಕೊಂಡು ಅವರೇ ತಗೊಂಡೋಗ್ತಾರೆ. 2 ದಿನಕ್ಕೆ ಅವ್ರು ಕಟಾವು ಮಾರನೇ ದಿನ ಆಮೇಲೆ ಪೇಮೆಂಟು ಅಕೌಂಟ್ ಕಳಿಸ್ಕೊಡ್ತಾರೆ ಸರ್. ಸರ್ ಕೃಷಿ ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಕೃಷಿ ಅದರಲ್ಲಿ ಸ್ಟೆಪ್ ವೈಸು ನಾವು ಬೇರೆ ಬೇರೆ ತರಕಾರಿಗಳು, ಹೂವು ಎಲ್ಲ ಮಾಡ್ಕೊಂಡಿದ್ದೀವಿ ಸರ್. ಮುಂದಿನ ಆಲೋಚನೆ ಮತ್ತೆ ಕ್ಯಾಪ್ಸಿಕಮ್ ಮಾಡಬೇಕು ಅನ್ನೋದು ಆಸೆ ಇದೆ ಸರ್. ಯಾಕಂದರೆ ಈ ಸತಿ ಕ್ಯಾಪ್ಸಿಕಮ್ಮು ಒಂದು ಆವ್ರೇಜ್ ಆಗಿ ರೇಟು ಎಲ್ಲ ಚೆನ್ನಾಗಿ ಆಗಿದೆ, ನಮಗೆ ಲಾಭ ಸಿಕ್ಕಿದೆ. ಆದ್ದರಿಂದ ಮುಂದಿನ ಆಲೋಚನೆಯೂ ಕ್ಯಾಪ್ಸಿಕಮ್ಮೇ ಮಾಡಬೇಕು ಅನ್ನೋದು ಸರ್. ಈಗ ನೋಡಿ ಸರ್, ಸ್ಪ್ರೇ ಮಾಡೋದೆಲ್ಲ ನಾವೇ, ಮನೆಯವರೇ ಲೇಬರ್ ಇದ್ದಾರೆ. ಆದ್ರೂ ಸ್ಪ್ರೇ ಮಾಡೋವಾಗ ನಾವೇ ಸ್ಪ್ರೇ ಮಾಡೋದು, ಲೇಬರ್ ಕೈಯಲ್ಲಿ ಮಾಡಿಸಲ್ಲ. ಒಂದೊಂದು ಟೈಮ್ ಲೇಬರ್ ಇರಲ್ಲ. ಲೇಬರ್ ಇಲ್ದಿದ್ದ ಟೈಮಲ್ಲಿ ನಮ್ಮ ಮಿಸ್ಸಸ್ಸು, ನಮ್ಮ ಬ್ರದರು ಅವರೆಲ್ಲ ಪೈಪ್ ಹಿಡ್ಕೊಳೋದು, ಸ್ಪ್ರೇ ಮಾಡೋದು ಅದೆಲ್ಲ ಮಾಡ್ತಾರೆ ಸರ್. ಒಂದು ಸಸಿ ಬಂದು ರೆಡ್ ಕಲರ್ ಬಂದು 15 ರೂಪಾಯಿ ಸರ್. ಯೆಲ್ಲೋ ಕಲರ್ ಸಸಿ ಬಂದು 10 ರೂಪಾಯಿ 30 ಪೈಸೆ ಅವರೇ ಡೆಲಿವರಿ ಕೊಡ್ತಾರೆ ಸರ್. ಒಂದು ಸಾಲಿಗೆ ಇದು ನಮ್ಮದು 400 ಅಡಿ ಇದೆ ಸರ್ ಉದ್ದ ಸರ್. ನಾವು 14,000 ಗಿಡ ತಂದರೆ 14,000ದಲ್ಲಿ ಒಂದು 500 ಗಿಡ ನಾವು ಮಿಕ್ಕಿತ್ತು. 13,000 ಸಸಿ ನೆಟ್ಟಿದ್ದೀವಿ ಸರ್, ಹಾಕಿದ್ದೀವಿ. 8ರಿಂದ 10 ದಿನಕ್ಕೆ ಗಿಡ ಸಸಿ ನೀಟಾಗಿ ಚಿಗುರು ಬಂದು ಅಂಟ್ಕೊಂಡ್ಬಿಡುತ್ತೆ ಸರ್. ಹ್ಞೂ ಸರ್, ತೃಪ್ತಿ ಅನ್ನಿಸ್ತಿದೆ. ನೆಕ್ಸ್ಟ್ ಅದೇ ಮಾಡೋಣ ಅಂದ್ಬಿಟ್ಟು ಆಲೋಚನೆ ಮಾಡಿದ್ದೀವಿ. ಕೆಂಪು ಮಣ್ಣು, ಕಪ್ಪು ಮಣ್ಣು, ಈ ಬಿಳಿ ಮಣ್ಣು ಹಂಗಿರ್ತದೆ. ನಮ್ಮದು ಕೆಂಪು ಮಣ್ಣು ಸರ್. ನಮ್ಮದು ಸಾಯಿಲ್ ಟೆಸ್ಟ್ ಎಲ್ಲ ಮಾಡಿಸಿದ್ದೀವಿ. pH ಲೆವೆಲ್ 6ರಿಂದ 6.5 ಇರಬೇಕು ಅಂತ ಹೇಳಿದ್ರು. ಅದೇ ಥರ ನಮ್ಮದು 6.5 ಇದೆ ಸರ್. ಸಾಯಿಲು ಟೆಸ್ಟಲ್ಲಿ ಚೆನ್ನಾಗಿದೆ ಸರ್ ನಮ್ಮದು. ಸರ್ ನಾವು ಈಗ ಒಂದಿನ 1 ಅವರ್ ಬಿಡ್ತೀವಿ ನೀರು. ಒಂದಿನ ಬಿಟ್ಟರೆ ಮತ್ತೆ ಮಾರನೇ ದಿನ ಬಿಡೋಕ್ಕೆ ಹೋಗಲ್ಲ. ಮತ್ತೆ ಮಾರನೇ ದಿನ ಫರ್ಟಿಲೈಸರ್ ಕೊಡ್ತೀವಿ. ತಿರ್ಗಾ ಮತ್ತೆ ಮಾರನೇ ದಿನ 1 ಅವರ್ ನೀರು ಬಿಡ್ತೀವಿ. ಆ ಥರ ಸರ್, ಒಂದಿನ ಬಿಟ್ಟು ಒಂದಿನ. ಕೆಮಿಕಲ್ಲು ಫರ್ಟಿಲೈಸರ ಮತ್ತು ಇದು ಸ್ಪ್ರೇ ಮುದ್ದ ಸರ್ ಕೊಡ್ತೀವಿ ಸರ್. ಅದು ಕಂಪಲ್ಸರಿ ಕೊಡಬೇಕು. ಕಲರ್ಗೆ, ಈ ಗ್ರೀನಿಶ್ ಬರೋಕ್ಕೆ ಗಿಡ, ಅದಕ್ಕೆಲ್ಲ ಮೈಕ್ರೋ ನ್ಯೂಟ್ರೆಂಟ್ ಎಲ್ಲ ಯೂಸ್ ಮಾಡಬೇಕು ಸರ್, ಕೊಡಲೇಬೇಕು ಸರ್. ನಾವು ನೋಡ್ತೀವಿ, ಡೈಲಿ ಬರ್ತೀವಿ. ಬೆಳಗ್ಗೆ ಟೈಮು ತೋಟ ಎಲ್ಲ ರೌಂಡ್ ಹಾಕಿ ನೋಡ್ತೀವಿ, ಕೀಟ ಆಯ್ತಾ ಇಲ್ಲ ಅಂತ ನೋಡ್ತೀವಿ. ಇದ್ದರೆ ಸ್ಪ್ರೇ ಹಂಗೆ ಇಮಿಡಿಯೇಟ್ ಸ್ಪ್ರೇ ಮಾಡ್ತೀವಿ ಈವ್ನಿಂಗು. ಮತ್ತು ಮಾರನೇ ದಿನ ಬರ್ತೀವಿ, ಚೆಕ್ ಮಾಡ್ತೀವಿ ಕೀಟ ಹೋಗಿದೆ ಇಲ್ಲ ಅಂತ. ಎಲ್ಲ ತೋಟ ಎಲ್ಲ ರೌಂಡ್ ಮಾಡಿ ನೋಡಿ ಚೆಕ್ ಮಾಡಿ, ಹೋಗಿದ್ದರೆ 4 ದಿವಸ ಗ್ಯಾಪ್ ಕೊಡ್ತೀವಿ. ಇಲ್ಲ ಅಂದರೆ ಮತ್ತೆ ಇನ್ನೊಂದು ಸತಿ 2 ಡೇಸ್ 3 ಡೇಸ್ ಬಿಟ್ಟು ಮತ್ತೆ ಸ್ಪ್ರೇ ಮಾಡ್ತೀವಿ ಸರ್. ಸರ್ ನಾವು ಗಿಡ ಸಸಿ ನೆಟ್ಟಿದ್ದೀವಂದರೆ 1 ತಿಂಗಳು ಸರ್, ಒಂದು 25ರಿಂದ 30 ದಿನಕ್ಕೆ ದಾರ ಕಟ್ಬಿಡ್ತೀವಿ ಸರ್. ಸ್ವಂತ ಜಮೀನಿದ್ದರೆ ಈಗ ಲೀಸು ಬಾಡಿಗೆ ಅದು ಕೊಡೋಂಗಿಲ್ಲ. ನಾವೇ ಓನಾಗಿ ಮಾಡಿಕೊಂಡ್ರೆ ಅದು ಏನು ಆದಾಯ ಬಂದರೂ ನಮ್ಮದೇ, ರಿಸ್ಕ್ ಇರಲ್ಲ. ವರ್ಷಕ್ಕೆ ಒಂದು 40 ಲಕ್ಷ ಮಾಡ್ಬೋದು ಸರ್. ಸರ್ ಈಗ ಬೆಡ್ಡು ಭೂಮಿ ಫಸ್ಟು ನಾವು ಗೊಬ್ಬರ ಎಲ್ಲ ಚೆಲ್ಲಿ ಒಂದು ಲೆವೆಲ್ಲಾಗಿ ಮಟ್ಟವಾಗಿರುತ್ತೆ. ನಾವು ಸಸಿ ಹಾಕಬೇಕು ಅಂದಾಗ ಬೆಡ್ ಹಾಕಬೇಕು ಸರ್. ಒಂದು ಅರ್ಧದಿಂದ 3/4 ಅಡಿ ಬೆಡ್ ಮಾಡಬೇಕು. ಫಸ್ಟು ನಾವು ಬೆಡ್ ಮಾಡಿಕೊಂಡು ಕ್ಲೀನಾಗಿ ಡ್ರಿಪ್ ಪೈಪ್ಗಳೆಲ್ಲ ಕ್ಲೀನಾಗಿ ಒಂದು ಲೈನ್ಗೆ 2 ಪೈಪು ಎಳೆದು ಕ್ಲೀನಾಗಿ ರೆಡಿ ಮಾಡ್ಕೊಬೇಕು. ಆಮೇಲೆ ಸಸಿ ಬಂದಾಗ ಸಸಿ 1.5 ಅಡಿಗೆ ಒಂದೊಂದು ಸತಿ, ಒಂದೂವರೆಗೆ ಒಂದೊಂದು ಸತಿ ಹಾಕ್ಕೊಂಡು ಒಂದು ಲೈನ್ ಹಾಕೋದು ಸರ್. ಒಂದು ಲೈನ್ ಹಾಕಿದ್ಮೇಲೆ ಜಿಗ್ಜಾಗ್ ಹಾಕಬೇಕು ಸರ್. ಆ ಜಿಗ್ಜಾಗ್ ಹಾಕ್ಕೊಂಡ್ರೆ ಆವಾಗ ನಮಗೆ ದಾರ ಕಟ್ಟೋಕೆ ಅದಕ್ಕೆಲ್ಲ ಚೆನ್ನಾಗಿರುತ್ತೆ. ಆ ಥರ ಮಾಡ್ಕೊಂಡು ಹೋಗಬೇಕು ಸರ್. ಸಸಿ ಹಾಕಿದ್ಮೇಲೆ 1 ತಿಂಗಳು ಸಸಿ ಹಾಕಿದ್ಮೇಲೆ ತಿರ್ಗಾ ಮತ್ತೆ ಗೊಬ್ಬರ ಹಾಕಿ ಮತ್ತೆ ಯಾರು ಹಾಕಬೇಕು ಸರ್.
ಬುಡಕ್ಕೆ ಲೈಟಾಗಿ ಮಣ್ಣು ಕೊಡಬೇಕು. ಬುಡಕ್ಕೆ ಲೈಟಾಗಿ ಮಣ್ಣು ಕೊಟ್ಟಾದಮೇಲೆ ಒಂದು ತಿಂಗಳು ಬಿಟ್ಕೊಂಡು ದಾರ ಕಟ್ಟಬೇಕು. ಈ ಥರ ಬುಡಕ್ಕೆ ದಾರ ಕಟ್ಟಿ 3 ದಾರ, ಈ 3 ದಾರಕ್ಕೂ ಸಿಂಗಲ್ ಒಂದೊಂದು ದಾರಕ್ಕೂ ಒಂದೊಂದು ಅಂಬು ಸುತ್ತಬೇಕು ಸರ್. ಎಕ್ಸ್ಟ್ರಾ ಅಂಬುಗಳು ಬರ್ತವೆ, ಎಕ್ಸ್ಟ್ರಾ ಅಂಬುಗಳೆಲ್ಲ ಮುರಿದಾಕಬೇಕು. 3 ದಾರಕ್ಕೆ 3 ಅಂಬೆ ಬಿಟ್ಕೊಂಡು ಹೋಗಬೇಕು ಸರ್. ಫೈನಲ್ ಲಾಸ್ಟ್ ಗಂಟನೂ ಒಂದೊಂದು ದಾರಕ್ಕೆ ಒಂದೊಂದು ಅಂಬೆ ಸುತ್ತಾ ಇರಬೇಕು ಸರ್. ಹೋಗುತ್ತೆ ಪಾಲಿ ಹೌಸ್ ಎಷ್ಟು ಹೈಟ್ ಇದೆ ಅಷ್ಟು ಹೈಟು ಹೋಗುತ್ತೆ. ಎವ್ರಿ 15 ಡೇಸ್ಗೆ ಒಂದು ಸತಿ ಅಂಬು ಸುತ್ತಾ ಇರಬೇಕು. 15 ಡೇಸ್ಗೆ ಒಂದು ಸತಿ ಸುತ್ತಕೊಡ್ಬೇಕು. ಸೈಡ್ ಲಾಕೆಲ್ಲ ಪಿಂಚಿಂಗ್ ಮಾಡಬೇಕು, ಆವಾಗಲೇ ಅದು ಹೋಗೋದು. ಎಷ್ಟು ಬೇಜಾನ್ ಲಾಕ್ ಬರುತ್ತೆ ಸರ್, ಬಂದಿದ್ದ ಲಾಕೆಲ್ಲ ಬಿಡಬಾರ್ದು. ನಮಗೆ ಇಳುವರಿ ಬರೋಲ್ಲ, ಕೀಟ ನಿಯಂತ್ರಣಕ್ಕೆ ಬರೋಲ್ಲ. ಅದಕ್ಕೋಸ್ಕರ 3 ದಾರಕ್ಕೂ ಒಂದೊಂದು ದಾರಕ್ಕೂ ಒಂದೊಂದು ಅಂಬು ಸುತ್ಕೊಂಡು ಹೋಗ್ತಾ ಇರಬೇಕು ಸರ್. ಆವಾಗ ನಮಗೆ ಫಸಲು ಇಳುವರಿ ಚೆನ್ನಾಗಿ ಬರುತ್ತೆ ಸರ್. ಸರ್ ಈಗ 1 ಎಕರೆ ಇದು ಸೆಂಟ್ರಿಗೆ ಡಿವೈಡ್ ಮಾಡಿ ಈ ಕಡೆ ಅರ್ಧ ವಾಲ್ಗಳು ಮಾಡಿದ್ದೀವಿ. 2 ಡಿವಿಷನ್ ಮಾಡಿದ್ದೀವಿ ನೋಡಿ ಸರ್. ಇದು ಒಂದು ಸೈಡು 2 ವಾಲ್ ಮಾಡಿ ಒಂದು ಸೈಡ್ ನೀರು ಬಿಡ್ತೀವಿ. ಇದೊಂದು 1 ಅವರ್ ಆದಮೇಲೆ ಇದ್ರನ್ನ ಆಫ್ ಮಾಡ್ತೀವಿ. ಇದ್ರನ್ನ ಆಫ್ ಮಾಡಿ ಮತ್ತೆ ಈ ಕಡೆ ಬಿಡ್ತೀವಿ ಸರ್. ಇದಾನ್ ಮಾಡಿ ಈ ಕಡೆ 1 ಅವರು ನೀರು ಬಿಟ್ಟಾದಮೇಲೆ ಸರ್ ಈಗ 1 ಎಕರೆ ಇದು 2 ಕಡೆ 2 ಸ್ಟೆಪ್ ಮಾಡಿದ್ವಿ. ಈ ಕಡೆ ಅರ್ಧ ಈ ಕಡೆ ಫಸ್ಟ್ ಈ ಕಡೆ ಅರ್ಧಕ್ಕೆ ನೀರು ಬಿಡ್ತೀವಿ. ಈ ಡ್ರಿಪ್ ಮೂಲಕ ಲೈನು ನೀರು ಹೋಗುತ್ತೆ. 1 ಅವರ್ ಬಿಡ್ತೀವಿ. 1 ಅವರ್ ಆದಮೇಲೆ ಇದ್ರನ್ನ ಬಂದ್ ಮಾಡ್ತೀವಿ ಸರ್. ಇದ್ರನ್ನ ಈ ಥರ ಬಂದ್ ಮಾಡಿ ಮತ್ತೆ ಈ ಕಡೆ ಇದಕ್ಕೆ ಆನ್ ಮಾಡ್ತೀವಿ ಸರ್. ಇದ್ರನ್ನ ಆನ್ ಮಾಡಿ ಮತ್ತೆ ಈ ಕಡೆ ಈ ಡ್ರಿಪ್ಪಲ್ಲಿ ಲೈನ್ಗೂ ನೀರು ಬಿಡ್ತೀವಿ ಸರ್. ಲೈನು ನೀರು ಹೋಗುತ್ತೆ ಗೇಟ್ ಆನ್ ಮಾಡಿದ್ರೆ. ಈ ಕಡೆ 1 ಅವರ್ ಬಿಡ್ತೀವಿ. 1 ಅವರು ಟೈಮ್ ನೋಡಿಕೊಂಡು 1 ಅವರ್ ಆದಮೇಲೆ ಮೋಟ್ರ್ ಆಫ್ ಮಾಡ್ತೀವಿ. ಟೋಟಲ್ 2 ಅವರ್ ಆಯಿತು. ಅಷ್ಟು ಬಿಟ್ಟರೆ ಸಾಕು ಸರ್. ಮತ್ತು 1 ದಿನ ಬಿಟ್ಟು ನೆಕ್ಸ್ಟ್ ಡೇ ನೀರು ಬಿಡ್ತೀವಿ ಸರ್. ನೋಡಿ ಸರ್, ಈ ಥರ ನಮ್ಮ ಪಾಲಿ ಹೌಸ್ಗೆ ಈ ಥರ ಒಂದೊಂದು ಲೈನ್ಗೂ ಒಂದೊಂದು ಪೈಪ್ ಹಾಕಿ ನೀಟಾಗಿ ಡ್ರೈನ್ ಕಟ್ಟಿಸಿ ಈ ಡ್ರೈನ್ ಮುಖಾಂತರ ನೀರು ಟ್ಯಾಂಕಿಗೆ ಹೋಗಿ ಟ್ಯಾಂಕಲ್ಲಿ ಸ್ಟೋರ್ ಆಗುತ್ತೆ ಸರ್. ಮಳೆ ಬಂದಾಗ ಮಳೆ ನೀರು ಶೇಖರಣೆ ಮಾಡೋಕ್ಕೋಸ್ಕರ ಈ ಡ್ರೈನು ಈ ಟ್ಯಾಂಕು ಸ್ವಲ್ಪ ಜಾಸ್ತಿ ಖರ್ಚು ಮಾಡಿದ್ದೀವಿ. ಬೋರ್ಗಳು ಹಾಕಿ ಸಾಕಾಗಿ ಬೋರ್ಗಳು ಸುಮಾರು ಒಂದು 30 ಬೋರ್ ಹಾಕಿ 30 ಬೋರಲ್ಲಿ 2 ಬೋರು ಪಾಸಾಗಿದೆ ಸರ್. ಅದು 2 ಬೋರಲ್ಲೂ ಒಂದು ಕಾಲು 1.5 ಇಂಚ್ ನೀರಷ್ಟೇ. ಆ ಬೋರ್ಗಳು ಹಾಕಿ ಸಾಕಾಗಿ ಅವೆಲ್ಲ ಬೋರ್ಗಳು ನಂಬಿಕೊಂಡು ಆ ಬೋರ್ಗಳಿಂದ ಲಾಸ್ ಆಗಿ ಸುಮಾರು 1 ಲಕ್ಷ 2 ಲಕ್ಷ ಎಲ್ಲ ಒಂದು 25-30 ಲಕ್ಷ ಕಳ್ಕೊಂಡು ಇದು ಆಗದಿದ್ದ ಕೆಲಸ ಅಲ್ಲ ಅಂತೇಳಿ ನಮ್ಮ ದೊಡ್ಡಣ್ಣ, ನಮ್ಮ ಬ್ರದರ್ ಅವರು ಸ್ವಲ್ಪ
ಈ ಡ್ರೈನ್ ಮಾಡಿಸಿ ಅವರೇ ಓನ್ ಐಡಿಯಾ ಅವ್ರದ್ದೇ ಸರ್, ಬೇರೆ ಇನ್ಯಾರ್ದು ಇಲ್ಲ. ಅವರೇ ಡ್ರೈನ್ ಮಾಡಿ ಟ್ಯಾಂಕ್ ಮಾಡಿಸಿ ನೀರು ಶೇಖರಣೆ ಆಗೋ ಥರ ಮಾಡ್ಕೊಂಡಿದ್ವಿ. ಈ ಮಳೆ ನೀರು ಈ ಶೇಖರಣೆಯಿಂದ ನಮಗೆ ಸ್ವಲ್ಪ ನೀರಿನ ಅಭಾವ ಕಮ್ಮಿ ಆಗಿದೆ. ಇದ್ರ ಮೇಲೆ ಇವಾಗ ಬೆಳೆಗಳು ಸ್ವಲ್ಪ ಒಂದು ಧೈರ್ಯವಾಗಿ ಮಾಡ್ತೀವಿ ಸರ್. ಪಾಲಿ ಹೌಸ್ಗೆ ನೀರಿಗೆ ಈಗೇನು ತೊಂದರೆ ಇಲ್ಲ. ನೋಡಿ ಸರ್, ಈ ಡ್ರೈನ್ ಮುಖಾಂತರ ನೀರು ಹೋಗುತ್ತೆ ಟ್ಯಾಂಕ್ಗೆ. ಟ್ಯಾಂಕ್ ಮಾಡಿದ್ದೀವಿ. ಆ ಟ್ಯಾಂಕ್ ನೋಡಿ ಬನ್ನಿ ಯಾವ ಥರ ಶೇಖರಣೆ ಆಗುತ್ತೆ, ಯಾವ ಥರ ಮಾಡಿದ್ದೀವಿ ಅನ್ನೋದು. ನೋಡಿ ಸರ್, ಇದೇನು ಮೋಲ್ಡ್ ಹಾಕಿದ್ದೀವಿ, ಈ ಮೋಲ್ಡು 30ಕ್ಕೆ ಆಳ 20 ಅಡಿ ಆಳ ಇದೆ. ಈ ಥರ ನೀರು ಸ್ಟೋರ್ ಆಗುತ್ತೆ, ಮಳೆ ನೀರು. ಈ ಥರ ವ್ಯವಸ್ಥೆ ಮಾಡಿಕೊಂಡು ನೀರಿನ ಅಭಾವ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀವಿ ಸರ್. ಬೋರ್ ಹಾಕೋಕ್ಕೂ ಗೀರ್ ಹಾಕೋದಕ್ಕೆಲ್ಲ ಹೋಗಲ್ಲ. ಮಳೆ ನೀರು ಬಂದಾಗ ನೀರು ಶೇಖರಣೆ ಆಗುತ್ತೆ. ನೀರಿಗೆ ಇವಾಗ ತೊಂದರೆ ಇಲ್ಲ, ಆರಾಮಾಗಿ ಬೆಳೆಗಳಿಗೆ ನೀರು ಅನುಕೂಲ ಆಗುತ್ತೆ ಸರ್. ಇದರಲ್ಲಿ ಮೋಟ್ರು 5 HP ಮೋಟ್ರ್ ಮಡಗಿದ್ದೀವಿ. ಒಳ್ಳೆ ಪ್ರೆಷರ್ ಬರುತ್ತೆ, ಚೆನ್ನಾಗಿ ನೀರು ಸಪ್ಲೈ ಆಗುತ್ತೆ ಸರ್. ನೋಡಿ ಸರ್, ಇದೇ ನಮ್ಮದು ಪಾಲಿ ಹೌಸು. 1 ಎಕರೆ ಮಾಡಿದ್ರೆ 1 ಎಕರೆ ಪಾಲಿ ಹೌಸ್ ಮಾಡ್ಕೊಂಡು ಅದರಲ್ಲೇ ಸ್ಟೋರೇಜ್ ರೂಮ್ ಮಾಡಿದ್ದೀವಿ. ಸ್ಟೋರೇಜ್ ರೂಮ್ ಮಾಡಿಕೊಂಡು ಇಲ್ಲೇ ನೀರಿನ ಟ್ಯಾಂಕ್ ಮಾಡಿದ್ದೀವಿ. ನೀರು ಶೇಖರಣೆ, ನೀರು ಸ್ಟೋರ್ ಮಾಡ್ಕೊಳೋದು. ಜರ್ಬಾರ ಮಾಡಿದ್ರಿ, ಲಾಕ್ಡೌನಲ್ಲಿ ಜರ್ಬಾರ ಕಿತ್ತಾಕ್ಬಿಟ್ರಿ. ಸುಮಾರು ಒಂದು 15 ವರ್ಷ ಆಗೈತೆ ಸರ್ ಪಾಲಿ ಹೌಸ್ ಮಾಡಿ. 15 ವರ್ಷ ಆಯಿತು. ಅದರಲ್ಲಿ ಲಾಕ್ಡೌನ್ ಬಂತು. ಲಾಕ್ಡೌನ್ ಆದಾಗ ಜರ್ಬಾರ ತೆಗೆದಾಕ್ಬಿಟ್ಟು ಮತ್ತು ಶಾವಂತಿಗೆ, ಮುಸ್ಕಿನ್ ವೈಟು, ಈ ಕ್ಯಾಪ್ಸಿಕಮ್ಮು ಇವೆಲ್ಲ ಮಾಡ್ಕೊಂಡಿದ್ದೀವಿ ಸರ್. ಪಾಲಿ ಹೌಸಿಂದ ಏನು ಉಪಯೋಗ ಅಂದರೆ ತುಂಬ ಉಪಯೋಗ ಇದೆ ಸರ್ ಪಾಲಿ ಹೌಸಿಂದ. ಓಪನ್ ಫೀಲ್ಡಲ್ಲಿ ಏನೇ ಬೆಳೆ ಬೆಳೆದ್ರೂ ಕ್ಲೈಮೇಟದು ಒಂದು ಬಾಧೆ, ಕೀಟನಾಶಕಗಳದ್ದು ತುಂಬ ಬಾಧೆ. ಮಳೆ ಬಂತು, ಗಾಳಿ ಬಂತು, ಬೆಳೆ ನೀರಿನ ತೇವಾಂಶ ಜಾಸ್ತಿಯಾಗಿ ಬೆಳೆ ಹೋಗೋ ಚಾನ್ಸಸ್ ಹೋಗೇ ಬಿಡ್ತದೆ ಸರ್. ಹಾಕಿರೋ ಬಂಡವಾಳ ಭಯ ಆಗುತ್ತೆ, ಆ ಬಂಡವಾಳ ತೆಗಿಯೋಕ್ಕೆ ಇದು ಮಾಡೋಕ್ಕೆ. ಅದೇ ಪಾಲಿ ಹೌಸಲ್ಲಾದರೆ ನಮಗೆ ಏನೇ ಬೆಳೆ ಬೆಳೆದ್ರೂ ಕೀಟನಾಶಕಗಳದ್ದು ತೊಂದರೆ ಇರಲ್ಲ, ಬೆಳೆದು ಕ್ಲೈಮೇಟದು ಮಳೆ ಗಾಳಿದು ತೊಂದರೆ ಇರಲ್ಲ. ಒಳ್ಳೆ ಲಾಭ, ಒಳ್ಳೆ ಇಳುವರಿ, ಒಳ್ಳೆ ಸಂಪಾದನೆ ಮಾಡ್ಬೋದು ಸರ್.